ಹಾಯ್ ಹಲೋ ಫ್ರೆಂಡ್ಸ್, ಒಲ್ಲದ ಬಂದ ಭಾಗ 7. ಮುಂಜಾನೆ ಎಂದಿನಂತೆ ಎಚ್ಚರಗೊಂಡ ನಕ್ಷತ್ರಾಳ ತಾಯಿ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಎದ್ದು ಕುಳಿತು ಪಕ್ಕದಲ್ಲಿ ಮಲಗಿರಬೇಕಿದ್ದ ತನ್ನ ಮಗಳನ್ನು ನೋಡಿದರು. ಆದರೆ ಅವಳು ಪಕ್ಕದಲ್ಲಿ ಇರಲಿಲ್ಲ. ಎಲ್ಲಿದ್ದಾಳೆ ನಕ್ಷತ್ರ, ಕಾಣುತ್ತಿಲ್ಲವಲ್ಲ ಎಂದು ನೋಡಿದರು. ಅವಳು ಗೋಡೆಗೆ ಹೊರಗೆ ಕುಳಿತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು, ಮುಖ ಊದಿಕೊಂಡಿತ್ತು. ತನ್ನ ಮಗಳನ್ನು ಹಾಗೆ ನೋಡಿದ ತಾಯಿಗೆ ಆತಂಕವಾಯಿತು. ಹತ್ತಿರ ಹೋಗಿ, ನಕ್ಷತ್ರ, ಏನಾಯ್ತಮ್ಮ, ನೀನು ನಿದ್ದೆ ಮಾಡಲೇ ಇಲ್ಲವಾ ಎಂದು ಆತಂಕದಿಂದ ಕೇಳಿದರು. ಅವಳಿಗೆ ಅಳು ತಡೆಯಲಾಗಲಿಲ್ಲ. ಅಮ್ಮ ಎಂದು ತಾಯಿಯ ಹೆಗಲಿಗೆ ಹೊರಗೆ ಬಿಕ್ಕಿ ಬಿಕ್ಕಿ ಅತ್ತಳು ನಕ್ಷತ್ರ. ತಾಯಿಗಂತೂ ಪ್ರಾಣವೇ ನಡುಗಿದಂತಾಯಿತು. ಏನಮ್ಮ, ಯಾವಾಗಲೂ ಧೈರ್ಯವಾಗಿರುವ ಹುಡುಗಿ ನೀನು, ಇವತ್ತು ಹೀಗೆ ಕುಸಿದು ಅಳುತ್ತಿದ್ದೀಯಲ್ಲ, ಏನಾಯ್ತು ಹೇಳಮ್ಮ ಎಂದಾಗ, ಅಮ್ಮ, ಇದುವರೆಗೆ ನಿಮ್ಮ ಬಳಿ ನಾನು ಒಂದೇ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದೆ. ಪ್ರತಿದಿನ 11 ಗಂಟೆಗೆ ನನಗೆ ಒಂದು ಫೋನ್ ಬರುತ್ತೆ. ನೀವು ನನ್ನನ್ನು ನಂಬಿದ್ದೀರಿ, ಆದರೆ ಅದು ನನ್ನ ಫ್ರೆಂಡ್ ಅಲ್ಲಮ್ಮ ಎಂದು ಹೇಳಿದಳು. ಏನಮ್ಮ ಹೇಳ್ತಿದ್ದೀಯಾ? ಏನೇ ಆಗಿದ್ದರೂ ಅಮ್ಮನ ಹತ್ತಿರ ಮುಚ್ಚಿಡಬೇಡ. ಇದುವರೆಗೂ ನೀನು ಏನನ್ನೂ ಮುಚ್ಚಿಟ್ಟಿಲ್ಲ. ಅಮ್ಮನಿಗೆ ಹೇಳು, ಏನು ಸಮಸ್ಯೆ ಎಂದು ಕೇಳಿದರು. ಅಮ್ಮ, ಅಕ್ಕ ಮತ್ತು ಭಾವ ಮುಂಬೈನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂತ ತಾನೇ ನಿಮಗೆ ಗೊತ್ತು. ಆದರೆ ಸತ್ಯ ಅದಲ್ಲಮ್ಮ. ಅವರಿಬ್ಬರೂ ಒಬ್ಬನ ಬಳಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಂದಳು. ಅವರಿಗೆ ಎದೆಯೇ ಒಡೆದಂತಾಯಿತು. ಏನಮ್ಮ ಹೇಳ್ತಾ ಇದ್ದೀಯಾ? ಸಿಕ್ಕಿ ಹಾಕಿಕೊಂಡಿದ್ದಾರಾ ಎಂದು ಆಘಾತದಿಂದ ಕೇಳಿದರು. ಹೌದಮ್ಮ, ಭಾವ ಒಬ್ಬನ ಬಳಿ ಹಣ ಪಡೆದು ಅಪ್ಪನ ಸಾಲ ತೀರಿಸಿದರು. ಆದರೆ 5 ವರ್ಷದೊಳಗೆ ಆ ಸಾಲ ತೀರಿಸದಿದ್ದರೆ ಅವರ ಬಳಿ ಜೀವಮಾನವಿಡೀ ಕೆಲಸ ಮಾಡಬೇಕು ಎಂದು ಯಾವುದೋ ಅಗ್ರಿಮೆಂಟ್ ಅಂತೆ. ಹಾಗಂತ ಅಕ್ಕನಿಗೆ ಹೇಳಿ ಕರೆದುಕೊಂಡು ಹೋಗಿದ್ದಾರೆ. ಆಗ ನನಗೆ ಗೊತ್ತಾಗಲಿಲ್ಲ. ಅದಾದ ಮೇಲೆ ಒಂದು ದಿನ ಫೋನ್ ಬಂತು. ಏನು ಎತ್ತ ಎಂದು ಮಾತನಾಡುವಾಗ ಅಕ್ಕ ತರಾತುರಿಯಲ್ಲಿ ಎಲ್ಲವನ್ನು ಹೇಳಿ ಫೋನ್ ಇಟ್ಟಳು. ಆಮೇಲೆ ಬೇರೊಬ್ಬ ವ್ಯಕ್ತಿಯಿಂದ ಫೋನ್ ಬಂತು. ಅವನ ಬಳಿ ಮಾತನಾಡುವಾಗಲೇ ವಿಡಿಯೋ ಕಾಲ್ನಲ್ಲಿ ಅಕ್ಕ ಮತ್ತು ಭಾವನನ್ನು ಅವನು ಕೂಡಿ ಹಾಕಿರುವುದು ತಿಳಿಯಿತು. ಅವರಿಬ್ಬರು ಅವನ ಬಳಿ ಜೀತದಾಳುಗಳಾಗಿದ್ದಾರೆ. ಮಗುವನ್ನು ಇಟ್ಟುಕೊಂಡು ತುಂಬ ಕಷ್ಟಪಡುತ್ತಿದ್ದಾರೆ. ಆ ಪಾಪಿ ಪ್ರತಿದಿನ ನನ್ನನ್ನು ಮದುವೆಯಾಗು ಎಂದು ಹೇಳಿ ಟಾರ್ಚರ್ ಮಾಡುತ್ತಿದ್ದಾನೆ. ಅವನನ್ನು ಮದುವೆಯಾದರೆ ಕೂಡಲೇ ಅವರನ್ನು ಬಿಟ್ಟು ಬಿಡುವುದಾಗಿ ಹೇಳುತ್ತಿದ್ದಾನೆ. ಅವನು ತುಂಬ ದೊಡ್ಡ ಕೋಟ್ಯಾಧಿಪತಿ ಅಮ್ಮ. ಆದರೆ ಅವನು ಮಾಡುವುದನ್ನೆಲ್ಲ ನೋಡಿದರೆ ಭಯವಾಗುತ್ತೆ. ಅವರನ್ನು ಕಾಪಾಡಲು ನನ್ನನ್ನು ಹೇಗೆ ಮಾರಿಕೊಳ್ಳಲಿ ಅಮ್ಮ? ಅದಕ್ಕೆ ಸಾಧ್ಯವಿಲ್ಲ. ಹೇಗಾದರೂ ನಿನ್ನ ಸಾಲ ತೀರಿಸುತ್ತೇನೆ, ಅಕ್ಕ ಭಾವನನ್ನು ಬಿಟ್ಟು ಬಿಡು ಎಂದು ಹೇಳಿದೆ. ಅವನೇ ನನಗೆ ಟೈಮ್ ಕೊಟ್ಟಿದ್ದಾನೆ. ಇಷ್ಟು ದಿನ ನಿಮ್ಮ ಬಳಿ ನಾನು ಭಾವನಿಗೆ ಸಾಲ ಮರುಪಾವತಿ ಮಾಡುತ್ತಿದ್ದೇನೆ ಎಂದು ಹೇಳಿದ್ದೆ. ಅದೆಲ್ಲ ಸುಳ್ಳು. ಅವನಿಗೆ ಸಾಲ ಕಟ್ಟುತ್ತಿದ್ದೇನೆ. ಇದುವರೆಗೆ ಕೇವಲ 1 ಲಕ್ಷ ರೂಪಾಯಿ ಮಾತ್ರ ತೀರಿಸಿದ್ದೇನೆ. ಅದು 79 ಲಕ್ಷ ಸಾಲ. ಅದರ ಜೊತೆ 10 ಲಕ್ಷ ರೂಪಾಯಿ ಬಡ್ಡಿ ಸೇರಿ 89 ಲಕ್ಷ. ಕೊಡದಿದ್ದರೆ ಒಂದೇ ವಾರದಲ್ಲಿ ಅವರಿಬ್ಬರನ್ನು ಕೊಂದು ಬಿಡುತ್ತೇನೆ ಎಂದು ಹೇಳುತ್ತಿದ್ದಾನಮ್ಮ ಎಂದು ಕಣ್ಣೀರಿಡುತ್ತಾ ಅತ್ತಳು ನಕ್ಷತ್ರ. ಅವಳ ತಾಯಿಗೆ ಹೃದಯವೇ ನಿಂತಂತಾಯಿತು. ಅಯ್ಯೋ ಅಯ್ಯೋ, ನಾನು ಏನು ಪಾಪ ಮಾಡಿದ್ದೇನೋ? ಈ ದೇವರು ನನ್ನ ಮಕ್ಕಳನ್ನು ಯಾಕೆ ಹೀಗೆ ಶೋಧಿಸುತ್ತಿದ್ದಾನೆ? ಕಟ್ಟಿಕೊಂಡ ಗಂಡ ಒಳ್ಳೆಯ ಮನುಷ್ಯ, ಪ್ರಾಮಾಣಿಕರಾಗಿದ್ದವರು. ಕೊನೆಗೆ ಅವರ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸಿ ಅವರು ಜೈಲಿಗೆ ಹೋಗಿ ಸತ್ತೇ ಹೋದರು. ಇದರ ಮೇಲೆ ನಾವು ಯಾಕಾಗಿ ಬದುಕಿರಬೇಕು? ಹೇಗಾದರೂ ನಿಮ್ಮ ಅಪ್ಪ ಒಳ್ಳೆಯವರು ಎಂದು ಸಾಬೀತುಪಡಿಸಬೇಕು, ನಿನ್ನನ್ನು ದಡ ಸೇರಿಸಬೇಕು ಎಂದು ನಾನು ವೈರಾಗ್ಯದಿಂದ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೆ. ಈಗ ನೀನು ಹೇಳುವುದನ್ನೆಲ್ಲ ನೋಡಿದರೆ ನಾವು ಇದರಿಂದ ಹೊರಬರಲು ಸಾಧ್ಯವೇ ಇಲ್ಲ. 89 ಲಕ್ಷ ಸಾಲ ತೀರಿಸಲು ಸಾಧ್ಯವೇ ಇಲ್ಲ. ಅವರನ್ನು ಆ ಪಾಪಿ ಕೊಂದು ಬಿಡುತ್ತಾನೆ. ಅವರೇ ಹೋದ ಮೇಲೆ ನಾವು ಯಾಕೆ ಬದುಕಿರಬೇಕು? ಅವರನ್ನು ಕೊಂದು ಮತ್ತೆ ನಿನಗೆ ಏನಾದರೂ ಮಾಡಲು ಅವನು ನೋಡುತ್ತಾನೆ. ಆದ್ದರಿಂದ ನಾವು ಸತ್ತು ಹೋಗೋಣ ಎಂದು ಮನನೊಂದು ಅವಳ ತಾಯಿ ಅತ್ತರು. ಏನಮ್ಮ ಮಾತಾಡ್ತಾ ಇದ್ದೀರಾ? ನಾವು ಸತ್ತು
ಹೋದರೆ ಅಪ್ಪನ ಮೇಲಿರುವ ಕಳಂಕವನ್ನು ಯಾರು ಅಳಿಸುತ್ತಾರೆ? ಅವರು ಎಂದೆಂದಿಗೂ ಕೆಟ್ಟವರಾಗಿ ಬಿಡುವುದಿಲ್ಲವೇ? ನಾವು ಆತ್ಮಹತ್ಯೆ ಮಾಡಿಕೊಂಡರೆ ಬದುಕಲು ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡರು ಎಂದ ಹೇಳುತ್ತಾರೆ. ಊರ ಜನರ ಹಣವನ್ನು ವಂಚಿಸಿ ಹೋದವನ ಹೆಂಡತಿ ಮಕ್ಕಳು ಸತ್ತು ಹೋದರು ಅಂತ ಹೇಳ್ತಾರೆ. ಹೇಗಾದರೂ ಹೋರಾಡೋಣ. ಇವನು ಹೀಗೆಯೇ ಬೆದರಿಸುತ್ತಿದ್ದಾನೆ. ಇದರಿಂದ ತಪ್ಪಿಸಿಕೊಳ್ಳಲು ಖಂಡಿತ ಯಾವುದಾದರೂ ಒಂದು ದಾರಿ ಇರುತ್ತದೆ. ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡೋಣ. ಅವನು ನಿನ್ನೆ ನನಗೆ ಫೋನ್ ಮಾಡಿದ್ದಕ್ಕೆ ಆಧಾರವಿದೆ. ನನ್ನ ಬಳಿ ಮಾತನಾಡಿದ್ದನ್ನು ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಪೊಲೀಸರಿಗೆ ಕೊಟ್ಟರೆ ಖಂಡಿತ ಅವನನ್ನು ಅರೆಸ್ಟ್ ಮಾಡ್ತಾರೆ. ಅಕ್ಕ ಮತ್ತು ಭಾವನನ್ನು ಕಾಪಾಡುತ್ತಾರೆ ಎಂದು ನಕ್ಷತ್ರ ಭರವಸೆಯಿಂದ ಹೇಳಿದಳು. ಆದರೆ ನಿನ್ನ ಭಾವ ಸಹಿ ಹಾಕಿ ಹಣ ಪಡೆದಿದ್ದಾನಲ್ಲವೇ? ಅದೂ ಇಲ್ಲ ಎಂದು ಹೇಗೆ ನಿರಾಕರಿಸಲು ಸಾಧ್ಯ ಎಂದು ಅವಳ ತಾಯಿ ಹೇಳಿದಾಗ, ಅಮ್ಮ, ಮೊದಲು ಅವರ ಪ್ರಾಣವನ್ನು ಕಾಪಾಡಬೇಕು. ಆಮೇಲೆ ತಾನೇ ನಾವು ಬೇರೆ ಏನಾದರೂ ಮಾತನಾಡಲು ಸಾಧ್ಯ. ಆದ್ದರಿಂದ ಬೇರೆ ದಾರಿ ಇಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಎಂದು ಅವಳು ಮತ್ತೆ ಧೈರ್ಯದಿಂದ ಹೇಳಿದಳು. ಸರಿಯಮ್ಮ, ನೀನು ಹೊರಡು, ನಾವು ಹೋಗೋಣ ಎಂದರು. ಇಬ್ಬರು ಸ್ವಲ್ಪ ಹೊತ್ತಿನಲ್ಲಿ ಹೊರಟರು. ಹೊರಗೆ ಹೋಗಿ ಒಂದು ಆಟೋ ಹಿಡಿದು ಅಲ್ಲಿರುವ ಸ್ಟೇಷನ್ಗೆ ಹೋಗುವಾಗ, ನಕ್ಷತ್ರ, ಅವನು ಯಾವ ಊರಿನಲ್ಲಿ ಇದ್ದಾನೆ ಅಂತ ನಿನಗೆ ಗೊತ್ತಾ? ಮುಂಬೈನಲ್ಲಿರುವವನ ಮೇಲೆ ಇಲ್ಲಿ ಕೇಸ್ ಕೊಟ್ಟರೆ ಹೇಗೆ ತಗೊಳ್ತಾರೆ ಎಂದು ಕೇಳಿದರು. ಅಮ್ಮ, ಅವನು ಮುಂಬೈನಲ್ಲಿ ಇಲ್ಲ, ಚೆನ್ನೈನಲ್ಲಿಯೇ ಇದ್ದಾನೆ. ಅಕ್ಕ ಮತ್ತು ಭಾವ ಮುಂಬೈಗೆ ಹೋಗಿದ್ದಾರೆ ಎಂದು ಹೇಳಿದ್ದೆಲ್ಲ ಸುಳ್ಳು. ಭಾವ ಅಕ್ಕನಿಗೆ ಹಾಗೆ ಹೇಳಿ ಕರೆದುಕೊಂಡು ಬಂದಿದ್ದಾನೆ. ಅಕ್ಕ ಫೋನ್ನಲ್ಲಿ ಮಾತನಾಡುವಾಗಷ್ಟೇ ಇದು ಗೊತ್ತಾಯಿತು. 2 ವರ್ಷವಾಯಿತು ಅಮ್ಮ ಅಕ್ಕನ ಬಳಿ, ಭಾವನ ಬಳಿ. ಮತ್ತೆ ನನಗೆ ಮಾತನಾಡಲೇ ಸಾಧ್ಯವಾಗಲಿಲ್ಲ. ಯಾವುದೋ ಕೆಲವು ಬಾರಿ ಅವರನ್ನು ವಿಡಿಯೋ ಕಾಲ್ನಲ್ಲಿ ತೋರಿಸುತ್ತಾನೆ. ಆಗಲೂ ನನ್ನನ್ನು ಮದುವೆಯಾದರೆ ಬಿಟ್ಟು ಬಿಡುತ್ತೇನೆ ಎಂದು ಮಾತ್ರ ಹೇಳುತ್ತಾನೆ. ನನಗೆ ತುಂಬ ಕಷ್ಟವಾಗುತ್ತಿದೆ ಅಮ್ಮ. ನಡೆಯುತ್ತಿರುವುದನ್ನೆಲ್ಲ ನೋಡಿದರೆ ಅಪ್ಪನ ವಿಚಾರದಲ್ಲೂ ಇವನು ಭಾಗಿಯಾಗಿರಬಹುದು ಎಂದು ನನಗೆ ಅನ್ನಿಸುತ್ತಿದೆ ಎಂದಳು. ಏನಮ್ಮ ಹೇಳ್ತಾ ಇದೀಯಾ ಎಂದು ಕೇಳಿದರು. ಹೌದಮ್ಮ, ಅವನಿಗೆ ಯಾವುದೇ ಸಂಬಂಧವಿಲ್ಲದಿದ್ದರೆ ಯಾಕಾಗಿ ಕಾಪಾಡುವ ಹಾಗೆ ನಾಟಕ ಮಾಡಿ ಭಾವನಿಗೆ ಹಣ ಕೊಟ್ಟು ಕಾಪಾಡಿ ಮತ್ತೆ ಅಕ್ಕ ಮತ್ತು ಭಾವನನ್ನು ಒತ್ತೆಯಾಳಾಗಿ ಇಟ್ಟುಕೊಳ್ಳಬೇಕು? ನನ್ನನ್ನು 2 ವರ್ಷಗಳಿಂದ ಮದುವೆಯಾಗು ಎಂದು ಬೆದರಿಸುತ್ತಿದ್ದಾನೆ. ಆದರೆ ನನ್ನ ಬಳಿ ನೇರವಾಗಿ ಅವನು ಒಂದು ದಿನವೂ ಬಂದಿಲ್ಲ. ಏಕೆ? ಅವನ ಹೆಸರು ಕೂಡ ನನಗೆ ಹೇಳಿಲ್ಲ. ವಿಡಿಯೋ ಕಾಲ್ನಲ್ಲಿ ಮಾತ್ರ ನೋಡಿದ್ದೇನೆ. ಅದು ವಾಟ್ಸಪ್ ವಿಡಿಯೋ ಕಾಲ್. ಇತ್ತೀಚೆಗೆ ಅವನ ಟಾರ್ಚರ್ ತುಂಬ ಹೆಚ್ಚಾಗಿದೆ. ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ತೀರಾ ಆಘಾತಕಾರಿ ವಿಷಯವೆಂದರೆ ಕೇವಲ ಒಂದೇ 1 ವಾರ ಟೈಮ್ ಕೊಟ್ಟಿದ್ದಾನೆ. ಈ 1 ವಾರದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಬೇರೆ ದಾರಿ ಇಲ್ಲದಿದ್ದರೆ ನಾನು ಅವನನ್ನು ಮದುವೆಯಾಗುತ್ತೇನೆ. ಅದೇ ಅವನ ಪ್ಲಾನ್ ಆಗಿರಬಹುದು ಎಂದು ಹೇಳಿದಳು ನಕ್ಷತ್ರ. ಸರಿಯಮ್ಮ, ನೀನು ಏನೂ ಚಿಂತೆ ಮಾಡಬೇಡ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಂದು ಹೇಳಿಬಿಟ್ಟು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿದ್ದ ಪೊಲೀಸ್ ಸ್ಟೇಷನ್ ಮುಂದೆ ಅವರ ಆಟೋ ನಿಂತಿತ್ತು. ಇಬ್ಬರು ಒಳಗೆ ಹೋದರು. ನಡೆದ ಎಲ್ಲವನ್ನು ಅಲ್ಲಿದ್ದ ಇನ್ಸ್ಪೆಕ್ಟರ್ಗೆ ವಿವರವಾಗಿ ಹೇಳಿ ಕಂಪ್ಲೇಂಟ್ ಕೊಟ್ಟರು. ಅವರನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ ಆತ. ನೀವು ಕಂಪ್ಲೇಂಟ್ ಕೊಟ್ಟಿರುವ ವ್ಯಕ್ತಿ ಎಷ್ಟು ದೊಡ್ಡವನು ಗೊತ್ತಾ? ಅವರನ್ನು ಎದುರಿಸಿ ಹೋರಾಡಿ ಗೆಲ್ಲಲು ನಿಮ್ಮಿಂದ ಸಾಧ್ಯವೇ ಇಲ್ಲ. ಅದು ಮಾತ್ರವಲ್ಲ, ಈಗಾಗಲೇ ನಿನ್ನ ಭಾವ ಮತ್ತು ಅಕ್ಕನ ಮೇಲೂ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅವರನ್ನು ನಾನು ಹುಡುಕುತ್ತಲೇ ಇದ್ದೇನೆ ಎಂದು ಒಂದು FIR ಕಾಪಿಯನ್ನು ತೋರಿಸಿದಾಗ ಅವಳಿಗೆ ಆಘಾತವಾಯಿತು. ಸರ್, ಏನು ಹೇಳ್ತಾ ಇದ್ದೀರಾ ಎಂದು ತೀವ್ರ ಆಘಾತದಲ್ಲಿ ಕೇಳಿದಳು ನಕ್ಷತ್ರ. ಕುಳಿತುಕೊಳ್ಳಮ್ಮ, ವಿವರವಾಗಿ ಹೇಳ್ತೀನಿ. ಅಂದರೆ ನಿನ್ನ ಅಪ್ಪ ಫೈನಾನ್ಸ್ ಕಂಪನಿ ಎಂಬ ಹೆಸರಿನಲ್ಲಿ ಜನರ ಬಳಿ ಹಣ ಹೊಡೆದು ವಂಚಿಸಿದ್ದಾನೆ. ಆಮೇಲೆ ಆ ಹಣವನ್ನು ಹಿಂತಿರುಗಿಸುವುದಕ್ಕಾಗಿ ನಿನ್ನ ಭಾವ ತಾನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಹಣ ಕದ್ದಿದ್ದಾನೆ. 1 ಕೋಟಿ ರೂಪಾಯಿ ಅವರ ಕಂಪನಿಯಿಂದ ದುರ್ಬಳಕೆ ಮಾಡಿದ್ದಾನೆ. ಆ ಹಣವನ್ನು ತಂದು ಎಲ್ಲವನ್ನ ಸೆಟಲ್ ಮಾಡಿದ್ದಾನೆ. ಅದನ್ನು ಕಳುವಾಗಿ ಹಿಡಿದುಬಿಟ್ಟರು. ಅವರ ಬಳಿ ಹಣ ಕೇಳಿ ಇಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ.
ಆದರೆ ಅವನು ಮತ್ತೆ ಅಲ್ಲಿ ಕೆಲಸ ಮಾಡುವ ಕ್ಯಾಷಿಯರನ್ನು ಕೊಂದು ಮತ್ತೆ 50 ಲಕ್ಷ ಲಪಟಾಯಿಸಿ ಎಸ್ಕೇಪ್ ಆಗಿದ್ದಾನೆ. ಅವನನ್ನು ಹುಡುಕಿ ಕೊಡಿ ಎಂದು ಅವರ ಓನರ್ ನನ್ನ ಬಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಹೇಳು, ನಿನ್ನ ಈ ಕಂಪ್ಲೇಂಟ್ ತೆಗೆದುಕೊಳ್ಳಬೇಕಾ ಅಥವಾ ಆ ಕಂಪ್ಲೇಂಟ್ ತೆಗೆದುಕೊಳ್ಳಬೇಕಾ? ನಿನ್ನ ಭಾವನು ನಿನ್ನ ಅಪ್ಪನ ಹಾಗೆಯೇ ಅವಮಾನಿತನಾಗಿ ಜೈಲಿಗೆ ಹೋಗಬೇಕಾ? ಅಲ್ಲಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡರೆ ಆಮೇಲೆ ನೀವು ಕುಟುಂಬ ಸಮೇತ ನೇಣು ಹಾಕಿಕೊಂಡು ಸಾಯಬೇಕಷ್ಟೆ. ಹೇಗೆ ಅನುಕೂಲ ಎಂದು ಹೇಳಿದಾಗ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಅಮ್ಮ, ಇದು ನಾವು ಅಂದುಕೊಂಡಂತಿಲ್ಲ, ಬೇರೆ ರೀತಿಯೇ ಹೋಗುತ್ತಿದೆ. ಬನ್ನಿ ಹೋಗೋಣ ಎಂದು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವಳು ಹೇಳಿದಳು. ಆಗ ಅವಳ ತಾಯಿ, ಏನಮ್ಮ, ನೀತಿ ನ್ಯಾಯಕ್ಕೇನು ಈ ಪ್ರಪಂಚದಲ್ಲಿ ಬೆಲೆಯೇ ಇಲ್ಲವಾ? ಅನ್ಯಾಯ ಮಾಡುವವರು ಮಾತ್ರ ಬದುಕಲು ಸಾಧ್ಯವಾ? ಹಾಗಾದರೆ ಒಳ್ಳೆಯವರಾಗಿ ಯಾಕಾಗಿ ಬದುಕಿರಬೇಕು ಎಂದು ಆತಂಕದಿಂದ ಮಾತನಾಡಿ ಅತ್ತಾಗ, ಇಲ್ಲಿ ನೋಡಮ್ಮ, ನ್ಯಾಯ ಅನ್ಯಾಯ ಎಂದು ಮಾತನಾಡಿಕೊಳ್ಳಬಹುದು, ಆದರೆ ದೊಡ್ಡವರನ್ನು ಎದುರು ಹಾಕಿಕೊಂಡು ಇಲ್ಲಿ ಬದುಕಲು ಸಾಧ್ಯವಿಲ್ಲ. ನಿನ್ನ ಮಗಳನ್ನು ಯಾವುದೋ ಬಿಕಾರಿ ಕೇಳಿದರೆ ಕೊಡುವುದಕ್ಕೆ ನೀನು ಯೋಚಿಸಬಹುದು. ಅವರು ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ? ಅಂತಹ ಮನುಷ್ಯ ಈ ಹುಡುಗಿಯನ್ನು ಮದುವೆಯಾಗಲು ಒಂಟಿ ಕಾಲಿನಲ್ಲಿ ನಿಂತಿದ್ದಾನೆ. ನಿನ್ನ ಮಗಳು ಏನು ದೊಡ್ಡ ರತಿ ಎನ್ನುವ ಹಾಗೆ ಬಿಗುಮಾನ ಮಾಡಿಕೊಂಡು ತಿರುಗುತ್ತಿದ್ದಾಳೆ. ಒಂದೇ ಮಾತು, ಮದುವೆಯಾಗುತ್ತೇನೆ ಎಂದು ಒಪ್ಪಿಗೆ ಹೇಳಲು ಹೇಳು. ಮರುಕ್ಷಣವೇ ನಿನ್ನ ಮಗಳು ಅವರ ಅರಮನೆಯಲ್ಲಿ ಮಹಾರಾಣಿಯಂತೆ ಇರಬಹುದು. ನಿನ್ನ ದೊಡ್ಡ ಅಳಿಯ ಮತ್ತು ಮಗಳು ಸಂತೋಷವಾಗಿ ನಿನ್ನ ಬಳಿ ಬರುತ್ತಾರೆ. ನೀವು ಕಳೆದುಕೊಂಡ ಮನೆ, ಜಮೀನು, ತೋಟ ಎಲ್ಲವೂ ಮತ್ತೆ ನಿಮ್ಮ ಕೈಗೆ ಬರುತ್ತದೆ ಎಂದು ಅವನು ಹೇಳುತ್ತಿರಬೇಕಾದರೆ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಸರ್, ನೀವು ಇನ್ಸ್ಪೆಕ್ಟರ್ ತಾನೇ? ಯಾವುದೋ ಮದುವೆ ಬ್ರೋಕರ್ ತರಹ ಮಾತನಾಡುತ್ತಿದ್ದೀರಲ್ಲ ಎಂದು ಅವಳು ಕೋಪದಿಂದ ಪ್ರಶ್ನಿಸಿದಾಗ ಕಡು ಕೋಪದಿಂದ ಮೇಲೆದ್ದವನು ಅಸುರ ವೇಗದಲ್ಲಿ ಅವಳನ್ನು ಹೊಡೆಯಲು ಕೈ ಎತ್ತಿದನು. ಎತ್ತಿದ ಕೈ ಅವಳ ಕೆನ್ನೆಗೆ ಬೀಳುವ ಮುನ್ನವೇ ಅವನ ಕೈಯನ್ನು ತಡೆದು ಬಿಗಿಯಾಗಿ ಹಿಡಿದಳು ನಕ್ಷತ್ರ. ಹೆಂಗಸರ ಮೇಲೆ ಕೈ ಮಾಡಬಹುದು ಅಂತ ಅಂದುಕೊಂಡಿದ್ದೀಯಾ? ಎತ್ತಿದ ಕೈ ನಿನ್ನ ದೇಹದಲ್ಲಿ ಇರುವುದಿಲ್ಲ ಎಂದು ಆಕ್ರೋಶದಿಂದ ಮಾತನಾಡಿದವಳು ಅವನ ಕೈಯನ್ನು ಕೊಡವಿ ಬಿಟ್ಟು, ಇದನ್ನು ಎಲ್ಲಿ ನೋಡಿಕೊಳ್ಳಬೇಕೋ ಅಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಎಚ್ಚರಿಸಿ ಅವಳ ತಾಯಿಯ ಕೈ ಹಿಡಿದು ಆ ಸ್ಟೇಷನ್ನಿಂದ ಹೊರಬಂದಳು ನಕ್ಷತ್ರ. ಇಬ್ಬರು ಸ್ವಲ್ಪ ದೂರ ನಡೆದುಕೊಂಡು ಬರುವಾಗ ಕಣ್ಣು ಮಿಟುಕಿಸುವಷ್ಟರಲ್ಲಿ ಎಲ್ಲಿಂದಲೋ ಚಂಡಮಾರುತದ ವೇಗದಲ್ಲಿ ಬಂದ ಒಂದು ಕಾರು ನಕ್ಷತ್ರಾಳ ತಾಯಿಗೆ ಡಿಕ್ಕಿ ಹೊಡೆದು ಎಸೆಯಿತು. ಅವರು ಮೇಲಕ್ಕೆ ಹಾರಿ ಕೆಳಗೆ ಬಿದ್ದು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದರು. ಅಮ್ಮ ಎಂದು ಕಿರುಚುತ್ತಾ ಹತ್ತಿರ ಹೋದಳು ನಕ್ಷತ್ರ. ಆಗ ಅವಳಿಗೆ ಬಂದ ಫೋನ್ ಅವಳನ್ನು ತಲ್ಲಣಗೊಳಿಸಿತು. ಅಮ್ಮ ಎಂದು ಜೋರಾಗಿ ಕಿರುಚುತ್ತಾ ರಕ್ತದ ಮಡುವಿನಲ್ಲಿದ್ದ ತನ್ನ ತಾಯಿಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಅಳುತ್ತಿದ್ದಳು ನಕ್ಷತ್ರ. ಅಲ್ಲಿ ಗುಂಪು ಸೇರಿತು. ಕೆಲವರು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಲು ಪ್ರಯತ್ನಿಸುತ್ತಿದ್ದರು, ಕೆಲವರು ಫೋಟೋ ವಿಡಿಯೋ ತೆಗೆದುಕೊಳ್ಳುತ್ತಿದ್ದರು. ಆಗ ಅವಳ ಬಳಿ ಬಂದ ವ್ಯಕ್ತಿಯೊಬ್ಬನು ಒಂದು ಫೋನನ್ನು ಅವಳತ್ತ ಚಾಚಿದನು. ಏನೆಂದು ತಿಳಿಯದೆ ಧಾವಂತದಲ್ಲಿ ಆ ಫೋನನ್ನು ಈಸ್ಕೊಂಡು ಕಿವಿಗೆ ಇಟ್ಟುಕೊಂಡವಳಿಗೆ ತಲೆ ಸುತ್ತಿದಂತಾಯಿತು. ಒಂದು ವಿಕಾರವಾದ ನಗು, ಆ ನಗುವಿನ ಶಬ್ದ ಅವಳಲ್ಲಿ ಭಯವನ್ನು ಹುಟ್ಟಿಸಿತು. ಇಷ್ಟು ಹೊತ್ತು ಅವಳಲ್ಲಿದ್ದ ಧೈರ್ಯವೆಲ್ಲ ಸಂಪೂರ್ಣವಾಗಿ ಮಾಯವಾಯಿತು. ನಿನ್ನ ಅಮ್ಮನಿಗಾಗಿ ಆಂಬ್ಯುಲೆನ್ಸ್ಗೆ ಎಷ್ಟು ಜನ ಕಾಲ್ ಮಾಡಿದರೂ ಅಲ್ಲಿಗೆ ಆಂಬ್ಯುಲೆನ್ಸ್ ಬರುವುದಿಲ್ಲ. ನಿನ್ನ ಅಮ್ಮನ ಪ್ರಾಣ ನನ್ನ ಕೈಯಲ್ಲಿದೆ. 10 ನಿಮಿಷದಲ್ಲಿ ಆಸ್ಪತ್ರೆಗೆ ಸೇರಿಸಿದರೆ ನಿನ್ನ ಅಮ್ಮನನ್ನು ಖಂಡಿತವಾಗಿಯೂ ಉಳಿಸಬಹುದು. ಇಲ್ಲದಿದ್ದರೆ ನಿನ್ನ ಅಮ್ಮ ಸತ್ತು ಹೋಗುತ್ತಾಳೆ. ಆಮೇಲೆ ನಿನ್ನ ಅಕ್ಕ, ಬಾವ, ನಿನ್ನ ಅಕ್ಕನ ಮಗ ಮೂವರು ಸಾಯ್ತಾರೆ. ಆಮೇಲೆ ನೀನು ಅನಾಥೆಯಾಗಿ ನಿಲ್ಲಬೇಕು ಎಂದವನು. ಇಲ್ಲಿ ನೋಡು, ನಿನ್ನನ್ನು ಒಳ್ಳೆಯ ರೀತಿಯಲ್ಲಿ ಮದುವೆಯಾಗಬೇಕೆಂದು ಆಸೆಪಟ್ಟೆ. ಆದರೆ ನೀನು ಅನಾಥೆಯಾಗಿಯೇ ನನಗೆ ಹೆಂಡತಿಯಾಗುವ ಹಾಗೆ ಕಾಣುತ್ತಿದೆ ಎಂದು ಅವನ ಧ್ವನಿ ಮೊಳಗಿತು. ಯಾರೋ ನೀನು? ನನ್ನನ್ನು ಯಾಕೋ ಹೀಗೆ ಟಾರ್ಚರ್ ಮಾಡ್ತಾ ಇದ್ದೀಯಾ? ನನ್ನ ಕುಟುಂಬವನ್ನು ಯಾಕೆ ಹಿಂಸಿಸುತ್ತಿದ್ದೀಯಾ? ಇಲ್ಲಿ ನೋಡು, ನನ್ನ ಅಮ್ಮ ನನಗೆ ಬೇಕು. ದಯವಿಟ್ಟು ನನ್ನ ಅಮ್ಮನನ್ನು ಬಿಟ್ಟು ಬಿಡು ಎಂದು ಬೇಡಿಕೊಳ್ಳುತ್ತಾ ಅತ್ತಾಗ, ಏನೇನೆ ನಿನ್ನ
ಅಮ್ಮನನ್ನು ನಾನು ಹಿಡಿದಿಟ್ಟುಕೊಂಡು ನಿನ್ನನ್ನು ಬೆದರಿಸುತ್ತಿರುವ ಹಾಗೆ ಮಾತನಾಡುತ್ತಿದ್ದೀಯಾ? ನಿನ್ನ ಅಮ್ಮ ನಿನ್ನ ತೊಡೆಯ ಮೇಲೆಯೇ ಬಿದ್ದಿದ್ದಾಳೆ. ಅಲ್ಲಿ ಎಷ್ಟು ಜನ ಆಂಬ್ಯುಲೆನ್ಸ್ಗೆ ಫೋನ್ ಮಾಡುತ್ತಿದ್ದಾರೆ ಎಂದು ನಾನು ನೋಡುತ್ತಲೇ ಇದ್ದೇನೆ. ಏನು ಮಾಡುವುದು? ಒಂದು ಆಂಬ್ಯುಲೆನ್ಸ್ ಕೂಡ ಬರುವುದಿಲ್ಲ. ಈಗ ಇದೇ ಕ್ಷಣ ನನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳು. ಮರುಕ್ಷಣವೇ ನಿನ್ನ ಅಮ್ಮ ಆಸ್ಪತ್ರೆಯಲ್ಲಿ ಇರುತ್ತಾಳೆ. ನಿನ್ನ ಅಮ್ಮನಿಗೆ ಟ್ರೀಟ್ಮೆಂಟ್ ಶುರುವಾಗುತ್ತದೆ. ನಿನ್ನ ಅಕ್ಕ ಭಾವ ನಿನ್ನ ಅಮ್ಮನ ಪಕ್ಕದಲ್ಲಿರುತ್ತಾರೆ. ಏನಂತೀಯಾ ಎಂದು ಕೇಳಿದನು. ಏ, ನೀನೆಲ್ಲ ಮನುಷ್ಯನ ಎಂದು ಕೋಪದಿಂದ ಬೈದಳು. ಇಲ್ಲಿ ಅವಳ ಅಮ್ಮನ ಹೃದಯ ಬಡಿತ ನಿಧಾನವಾಗಿ ಕಡಿಮೆಯಾಗುತ್ತಿರುವುದನ್ನು ಅವಳು ಅರಿತಳು. ಆಂಬ್ಯುಲೆನ್ಸ್ ಶಬ್ದ ಕೇಳಿ ಎಲ್ಲರೂ ಪಕ್ಕಕ್ಕೆ ಸರಿದರು. ಅಯ್ಯೋ ಅಮ್ಮ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅವಳ ಮುಂದೆ ಒಂದು ಆಂಬ್ಯುಲೆನ್ಸ್ ಬಂದು ನಿಂತಿತ್ತು. ಇಬ್ಬರು ಅಲ್ಲಿಗೆ ಬಂದು ತಕ್ಷಣ ಅವಳ ಅಮ್ಮನನ್ನು ಆಂಬ್ಯುಲೆನ್ಸ್ ಹತ್ತಿಸಿದರು. ನಕ್ಷತ್ರ ಕೂಡ ಆಂಬ್ಯುಲೆನ್ಸ್ ಹತ್ತಿದಳು. ಆ ಆಂಬ್ಯುಲೆನ್ಸ್ ನೇರವಾಗಿ ಒಂದು ಖಾಸಗಿ ಆಸ್ಪತ್ರೆಗೆ ಹೋಯಿತು. ತಕ್ಷಣ ಅವಳ ಅಮ್ಮನನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ಅಂದರೆ ICUಗೆ ದಾಖಲಿಸಿದರು. ಆದರೆ ಯಾವುದೇ ವೈದ್ಯರು ಬಂದು ಅವಳ ಅಮ್ಮನನ್ನು ಪರೀಕ್ಷಿಸಲಿಲ್ಲ. ಯಾಕಾಗಿ ಇಲ್ಲಿಗೆ ತಂದು ದಾಖಲಿಸಿದರು ಅಂದರೆ ಸೇರಿಸಿದರು ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಹುಚ್ಚು ಹಿಡಿಯುವುದೊಂದು ಬಾಕಿ ಇತ್ತು. ಏನು ಮಾಡಬೇಕೆಂದು ತಿಳಿಯದೆ ದಿಗ್ಭ್ರಮೆಗೊಂಡಳು. ಕರೆತಂದವರು ಯಾರು ಎಂದು ಕೂಡ ತಿಳಿಯದೆ ಅತ್ತಿತ್ತ ಓಡಾಡುತ್ತಿದ್ದಳು. ಅಲ್ಲಿ ಯಾರ ಬಳಿ ಮಾತನಾಡಲು ಹೋದರೂ ಅವರು ತಮ್ಮ ಮುಖವನ್ನು ತಿರುಗಿಸಿಕೊಂಡು ಹೋಗುತ್ತಿದ್ದರು. ಅಲ್ಲಿರುವ ಡಾಕ್ಟರ್ಗಳ ಬಳಿ ಮಾತನಾಡಲು ಹೋದಳು. ಯಾವುದೋ ದೆವ್ವ ಬಂದು ತಮ್ಮ ಮುಂದೆ ಮಾತನಾಡುತ್ತಿರುವಂತೆಯೂ ತಮ್ಮ ಕಣ್ಣಿಗೆ ಯಾವುದೇ ಆಕಾರ ಕಾಣಿಸುತ್ತಿಲ್ಲ ಎಂಬಂತೆಯೂ ಅವರು ಸಹಜವಾಗಿ ಅವಳನ್ನು ದಾಟಿ ಹೋದರು. ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೆ ಹುಚ್ಚು ಹಿಡಿದಂತಾಯಿತು. ಏನು ನಡೆಯುತ್ತಿದೆ? ನನ್ನ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೀರಾ? ಆದರೆ ಇಲ್ಲಿ ಯಾರೂ ಗಮನಿಸುತ್ತಿಲ್ಲವಲ್ಲ? ಅಯ್ಯೋ, ಯಾರಾದರೂ ಇದ್ದೀರಾ? ಆ ಆಂಬ್ಯುಲೆನ್ಸ್ ಯಾಕಾಗಿ ಈ ಆಸ್ಪತ್ರೆಗೆ ಬಂತು? ಯಾರೂ ಟ್ರೀಟ್ಮೆಂಟ್ ಮಾಡುತ್ತಿಲ್ಲವಲ್ಲ ಎಂದು ಅವಳು ಅಳುತ್ತಿರುವಾಗ ಅವಳ ಮುಂದೆ ಒಬ್ಬ ಮಹಿಳೆ ಬಂದು, ಈಗೋ ಈ ಫೋನ್ನಲ್ಲಿ ಮಾತನಾಡು ಎಂದು ಕೊಟ್ಟಳು. ವೇಗವಾಗಿ ಇಸ್ಕೊಂಡು ಕಿವಿಗೆ ಇಟ್ಟಳು. ಅದೇ ವಿಕಾರವಾದ ನಗುವಿನ ನಂತರ, ಏನು ಆಂಬ್ಯುಲೆನ್ಸ್ ಬಂದ ಕೂಡಲೇ ಅಮ್ಮನನ್ನು ಕಾಪಾಡಬಹುದು ಎಂದು ತರಾತುರಿಯಲ್ಲಿ ಹತ್ತಿಸಿಕೊಂಡು ಬಂದೆಯಾ? ಆಂಬ್ಯುಲೆನ್ಸ್ ಹತ್ತುವವರೆಗೂ ಮಾತ್ರ ನಿನ್ನ ಜವಾಬ್ದಾರಿ. ಆದರೆ ನೀನು ಎಲ್ಲಿ ಇಳಿಯಬೇಕು ಎಂಬುದನ್ನು ನಾನು ನಿರ್ಧರಿಸಬೇಕು. ಅದು ನನ್ನ ಆಸ್ಪತ್ರೆಯೇ. ಅಲ್ಲಿಂದ ನೀನು ಅಂದುಕೊಂಡರೆ ಹೊರಗೆ ಹೋಗಲು ಸಾಧ್ಯವಿಲ್ಲ. ನಿನ್ನ ಅಮ್ಮ ಆ ICU ರೂಮಿನಲ್ಲೇ ಸತ್ತರೂ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಹೇಳುತ್ತಿರುವಾಗಲೇ ಅವಳು ಮಧ್ಯೆ ಮಾತನಾಡಿದಳು. ಏಯ್, ನನ್ನನ್ನು ಯಾಕೋ ಹೀಗೆ ಹಿಂಸಿಸುತ್ತಿದ್ದೀಯಾ? ದಯವಿಟ್ಟು ನನ್ನ ಅಮ್ಮನನ್ನು ಕಾಪಾಡು. ಇಲ್ಲದಿದ್ದರೆ ನನ್ನ ಬಳಿ ಕೊಡು. ನಾನು ಯಾವುದಾದರೂ ಆಸ್ಪತ್ರೆಗೆ ಅಮ್ಮನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಅತ್ತಳು. ಅದು ಗೊತ್ತೇ ಇದೆಯಲ್ಲ, ನಿನ್ನ ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ನನಗೂ ಗೊತ್ತು ನಕ್ಷತ್ರ. 2 ವರ್ಷಗಳಿಂದ ನಿನ್ನನ್ನು ಅಲ್ಲಾಡಿಸಲು ಕೂಡ ನನ್ನಿಂದ ಸಾಧ್ಯವಾಗಲಿಲ್ಲ. ಹಣ, ಸೌಲಭ್ಯ, ಪ್ರಾಣ ಯಾವುದಕ್ಕೂ ಆಸೆ ಪಡೆದವಳು ಇಷ್ಟು ದಿನ ತಪ್ಪಿಸಿಕೊಂಡೆ. ಆದರೆ ಈಗ ಬೇರೆ ದಾರಿಯಿಲ್ಲ. ತಕ್ಷಣ ನಾನು ನಿನ್ನನ್ನು ಮದುವೆಯಾಗಬೇಕು. ಅದಕ್ಕಾಗಿ ಈ ದಿಢೀರ್ ನಿರ್ಧಾರ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗದೆ ಸರಿಯಾಗಿ ನನ್ನನ್ನು ಮದುವೆಯಾಗುತ್ತೇನೆಂದು ಹೇಳಿದ್ದರೆ ಈಗ ನಿನ್ನ ಅಮ್ಮ ಪೆಟ್ಟು ತಿಂದು ಸಾಯುವ ಸ್ಥಿತಿಯಲ್ಲಿರಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ನೀನು ಹಠ ಹಿಡಿದು ದೊಡ್ಡ ಇವಳ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ಏನು ಪ್ರಯೋಜನ? ನಿನ್ನ ಅಮ್ಮ ICUನಲ್ಲಿದ್ದಾಳೆ. ಅಲ್ಲಿ ನಾನು ಹೇಳದೆ ಟ್ರೀಟ್ಮೆಂಟ್ ಮಾಡುವುದಿಲ್ಲ. ನಿನ್ನನ್ನು ಹೊರಗೆ ಬಿಟ್ಟರೆ ನೀನು ಖಂಡಿತ ಯಾವುದಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೀಯಲ್ಲವೇ? ಅದಕ್ಕೆ ನಿನ್ನನ್ನು ಇಲ್ಲಿ ಲಾಕ್ ಮಾಡಿದ್ದೇನೆ. ಈಗ ಲೈನ್ನಲ್ಲೇ ಇರು. ಒಬ್ಬ ಡಾಕ್ಟರ್ ಬಂದು ನಿನ್ನ ಕಣ್ಣೆದುರೇ ನಿನ್ನ ಅಮ್ಮನನ್ನು ಚೆಕ್ ಮಾಡ್ತಾರೆ. ಅವರ ಸ್ಟೇಟಸ್ ಏನು ಅಂತ ನೀನು ಜೊತೆಗಿದ್ದು ತಿಳಿದುಕೋ ಎಂದನು. ಅವಳು ತಿರುಗಿ ನೋಡಲು ವೇಗವಾಗಿ ಬಂದ ಒಬ್ಬ ವೈದ್ಯರು ICU ಕೊಠಡಿ ಒಳಗೆ ಹೋದರು. ಅವಸರದಿಂದ ಅವಳು ಒಳಗೆ ಹೋದಳು. ECG ಉಪಕರಣವನ್ನು ಮಾತ್ರ ಅವರಿಗೆ ಸೆಟ್ ಮಾಡಿದನು.
ನಿಮ್ಮ ಅಮ್ಮನ ಪಲ್ಸ್ ರೇಟ್ ನಿಧಾನವಾಗಿ ಕಡಿಮೆಯಾಗುತ್ತಲೇ ಇದೆ. ಇನ್ನು 10 ನಿಮಿಷದಲ್ಲಿ ಟ್ರೀಟ್ಮೆಂಟ್ ಮಾಡದಿದ್ದರೆ ಖಂಡಿತ ಪ್ರಾಣ ಹೋಗುತ್ತದೆ ಎಂದು ಹೇಳಿಬಿಟ್ಟು ಹೋದರು. ಅವಳಿಗೆ ಪ್ರಾಣವೇ ಹೋದಷ್ಟು ನೋವಾಯಿತು. ಬಾಗಿಲವರೆಗೂ ಹೋದ ವೈದ್ಯರ ಕಾಲಿಗೆ ಬಿದ್ದಳು. ಡಾಕ್ಟರ್, ದಯವಿಟ್ಟು ನನ್ನ ಅಮ್ಮನನ್ನು ಕಾಪಾಡಿ ಪ್ಲೀಸ್. ಹೀಗೆ ಟ್ರೀಟ್ಮೆಂಟ್ ಮಾಡದೆ ಬಿಟ್ಟರೆ ನನ್ನ ಅಮ್ಮನ ಪ್ರಾಣ ಹೋಗಿಬಿಡುತ್ತದೆ. ನಿಮ್ಮ ಓನರ್ ಬಳಿ ನಾನು ಮಾತನಾಡುತ್ತೇನೆ. ನೀವು ನನ್ನ ಅಮ್ಮನಿಗೆ ಟ್ರೀಟ್ಮೆಂಟ್ ಶುರು ಮಾಡಿ ಎಂದು ಬೇಡಿಕೊಂಡಳು. ಅವರು, ಇಲ್ಲಿ ನೋಡಮ್ಮ, ನಮ್ಮ ಬಾಸ್ ಹೇಳದೆ ನಮಗೆ ಟ್ರೀಟ್ಮೆಂಟ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಹೊರಟು ಹೋದರು. ಅಯ್ಯೋ ಅಮ್ಮ ಎಂದು ಬಿಕ್ಕಿ ಬಿಕ್ಕಿ ಹತ್ತಳು. ಅವಳ ಅಮ್ಮ ಕಣ್ಣು ತೆರೆಯಲೇ ಇಲ್ಲ. ರಕ್ತ ಸುರಿಯುತ್ತಲೇ ಇತ್ತು. ತನ್ನ ಚೂಡಿದಾರ್ ದುಪ್ಪಟ್ಟವನ್ನು ಕೂಡ ಕಟ್ಟಿ ನೋಡಿದಳು. ಆದರೆ ಅದನ್ನು ಮೀರಿ ರಕ್ತ ಚಿಮ್ಮಿಕೊಂಡು ಬರುತ್ತಿತ್ತು. ಇನ್ನು ಬೇರೆ ದಾರಿಯೇ ಇಲ್ಲ ಎಂದು ಅಲ್ಲೇ ಮಂಡಿ ಊರಿ ಕುಳಿತಳು. ನಿನಗೆ ಏನು ಪ್ರಾಬ್ಲಮ್? ನಿನ್ನನ್ನು ನಾನು ಮದುವೆಯಾಗಬೇಕು. ಅಷ್ಟೇ ತಾನೇ? ಆಗುತ್ತೇನೆ. ನಿನ್ನನ್ನು ನಾನು ಮದುವೆಯಾಗುತ್ತೇನೆ. ನನ್ನ ಅಮ್ಮನನ್ನು ಕಾಪಾಡು. ನನ್ನ ಅಮ್ಮನನ್ನು ಕಾಪಾಡು ಎಂದು ತನ್ನ ಸಂಪೂರ್ಣ ಆತ್ಮವಿಶ್ವಾಸವನ್ನು ಕಳೆದುಕೊಂಡವಳಾಗಿ ಅವಳು ಅವನ ಬಳಿ ಬೇಡಿಕೊಳ್ಳುತ್ತಿದ್ದಂತೆಯೇ ಲೈನ್ ಕಟ್ಟಾಯಿತು. ಹಲೋ 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 ಎಂದು ಫೋನ್ ಕಟ್ಟಾಗಿರುವುದು ತಿಳಿಯದೆ ಅವಳು ಮಾತನಾಡುತ್ತಿರಲು ಆಗ ಏಕಾಏಕಿ ಇಬ್ಬರು ವೈದ್ಯರು, 4 ಜನ ನರ್ಸ್ಗಳು ಬಂದು ಒಳಗೆ ಹೋಗಿ ಅವಳ ಅಮ್ಮನಿಗೆ ತೀವ್ರವಾಗಿ ಚಿಕಿತ್ಸೆ ನೀಡಲು ಆರಂಭಿಸಿದರು. ಆಗ ಮತ್ತೆ ಫೋನ್ ಬಂತು. ಅಟೆಂಡ್ ಮಾಡಿ ಕಿವಿಗೆ ಇಟ್ಟಳು. ನಿಸ್ತೇಜಗೊಂಡ ಧ್ವನಿಯಲ್ಲಿ ಅವಳು ಹಲೋ ಎಂದಾಗ, ಅದೇ ಮ್ಯಾರೇಜ್ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿಬಿಟ್ಟೆಯಲ್ಲ. ನಿನ್ನ ಅಮ್ಮನಿಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸರಿಯಾಗುತ್ತದೆ. ಕಾರು ಬಂದ ಸ್ಪೀಡ್ಗೆ ಡಿಕ್ಕಿ ಹೊಡೆದಿದ್ದರೆ ನಿನ್ನ ಅಮ್ಮನ ಪ್ರಾಣ ಉಳಿಯುತ್ತಿರಲಿಲ್ಲ. ದೇಹದಲ್ಲಿ ಸ್ವಲ್ಪ ಪ್ರಾಣ ಇರುವ ಹಾಗೆ ಡಿಕ್ಕಿ ಹೊಡೆಯಲು ಹೇಳಿದ್ದೆ. ಅದರಿಂದ ದೇಹದಲ್ಲಿ ಪ್ರಾಣ ಸ್ವಲ್ಪ ಮಾತ್ರ ಇದೆ ಎಂದು ಒತ್ತಿ ಹೇಳಿದವನು, ಈಗ ಏನು ಮಾಡುತ್ತೀಯ? ನನ್ನ ಆಳುಗಳು ಬರುತ್ತಾರೆ, ಗಲಾಟೆ ಮಾಡದೆ ಅವರ ಜೊತೆ ಹೊರಟು ಬಾ ಎಂದನು. ಏನು ಮಾತನಾಡ್ತಾ ಇದ್ದೀಯಾ? ನನ್ನ ಅಮ್ಮ ಜೀವನ್ಮರಣದ ಹೋರಾಟದಲ್ಲಿದ್ದಾಳೆ. ನಾನು ಹೇಗೆ ಬರಲು ಸಾಧ್ಯ ಎಂದಾಗ, ಅಲ್ಲಿ ನಿನ್ನ ಅಮ್ಮ ಜೀವಕ್ಕಾಗಿ ಹೋರಾಡುತ್ತಿದ್ದಾಳೆ. ಆದರೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಮಾಡುತ್ತಿದ್ದಾರೆ. ಖಂಡಿತ ಉಳಿಸಿಕೊಳ್ಳುತ್ತಾರೆ. ಆದರೆ ಇಲ್ಲಿ ನಿನ್ನ ಅಕ್ಕ ಮತ್ತು ಭಾವನನ್ನು ನೋಡುತ್ತೀಯಾ ಎಂದು ಕ್ರೂರವಾಗಿ ನಕ್ಕವನು, ವೇಟ್, ವಿಡಿಯೋ ಕಾಲ್ನಲ್ಲಿ ಬರುತ್ತೇನೆ ಎಂದು ಈಗ ವಿಡಿಯೋ ಕಾಲ್ ಮಾಡಿದನು. ಅಟೆಂಡ್ ಮಾಡಿ ಅವರನ್ನು ನೋಡಿದವಳಿಗೆ ಪ್ರಾಣವೇ ನಡುಗಿತು. ಅಲ್ಲಿ ಐಸ್ ಬಾರ್ ಅಂದರೆ ಮಂಜುಗೆಡ್ಡೆ ಇಡಲಾಯಿತು. ಅದರ ಮೇಲೆ ಅವಳ ಅಕ್ಕ ನಿಂತಿದ್ದಳು. 90 ಕಿಡ್ಸ್ ಸಿನಿಮಾದ ಸ್ಟೈಲ್ನಲ್ಲಿ ಕತ್ತಿಗೆ ಕುಣಿಕೆ ಹಾಕಲಾಗಿತ್ತು. ಅದೇ ರೀತಿ ಅವಳ ಭಾವನಿಗೂ 2.5 ವರ್ಷದ ಎಳೆ ಮಗುವನ್ನು ಬಿಡದೆ ಅದಕ್ಕೂ ಅದೇ ರೀತಿ ಮಾಡಿದ್ದ ಆ ರಾಕ್ಷಸ. ಬೇಡ ಬೇಡ, ನಿನಗೆ ನಾನು ತಾನೇ ಬೇಕು. ನನ್ನನ್ನು ತೆಗೆದುಕೋ, ನನ್ನ ಪ್ರಾಣ ಬೇಕಾದರೂ ತೆಗೆದುಕೊಳ್ಳಿ. ದಯವಿಟ್ಟು ಅವರನ್ನು ಹಿಂಸಿಸಬೇಡಿ ಎಂದು ಬೇಡಿಕೊಳ್ಳುತ್ತಾ ಹತ್ತಳು. ನನಗೆ ನಿನ್ನ ಪ್ರಾಣವೆಲ್ಲ ಬೇಡ. ನನಗೆ ನೀನೇ ಬೇಕು. ನಿನಗಾಗಿಯೇ ನಾನು ಬಹಳಷ್ಟು ಕೆಲಸ ಮಾಡಿದ್ದೇನೆ. ಅದೆಲ್ಲವನ್ನು ಫಸ್ಟ್ ನೈಟ್ನಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ಈಗ ನೀನು ಹೊರಟು ಬಾ. ನಿನಗೆ 15 ನಿಮಿಷ ಮಾತ್ರ ಟೈಮ್. ಅಷ್ಟರಲ್ಲಿ ಈ ಐಸ್ ಬಾರ್ ಕರಗಿಬಿಡುತ್ತದೆ. ನೀನು ಬಂದರೆ ಇವರು ಮೂವರನ್ನು ಜೀವಂತವಾಗಿ ನಿನ್ನ ಬಳಿ ಒಪ್ಪಿಸುತ್ತೇನೆ. ಹಾಗೆ ಬರದಿದ್ದರೆ ನೀನೇ ಯೋಚನೆ ಮಾಡಿ ನೋಡು ಎಂದು ಹೇಳಿ ಫೋನ್ ಕಟ್ ಮಾಡಿದನು. ಫೋನ್ ಕಟ್ ಆದ ಕೂಡಲೇ ಅಳುತ್ತಲೇ ಅವಳು ತಲೆ ಎತ್ತಿ ನೋಡಿದಳು. ಮಂಡಿ ಊರಿ ಕುಳಿತಿದ್ದ ಅವಳ ಪಕ್ಕದಲ್ಲಿ ಇಬ್ಬರು ಬಂದು ನಿಂತರು. ಅವರನ್ನು ನೋಡಿದವಳು ಏನೂ ಹೇಳದೆ ಎದ್ದು ಜೀವಂತ ಶವದಂತೆ ನಡೆದುಕೊಂಡು ಹೋದಳು. ಹೊರಗೆ ಹೋದ ತಕ್ಷಣ ಒಂದು ಕ್ಯಾರವಾನ್ ನಿಂತಿತ್ತು. ಮೇಡಮ್, ಒಳಗೆ ನಿಮಗೆ ಡ್ರೆಸ್ ಇದೆ. ನೀವು ಅಲ್ಲಿಗೆ ಹೋಗುವುದರೊಳಗೆ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಎಂದು ಹೇಳಿ ಒಬ್ಬ ಮಹಿಳಾ ಬಾಡಿಗಾರ್ಡನ್ನು ಅವಳ ಜೊತೆ ಕಳುಹಿಸಿಬಿಟ್ಟು ಅವರಿಬ್ಬರು ಒಂದು ಕಾರಿನಲ್ಲಿ ಹಿಂಬಾಲಿಸಿದರು. ಅವಳು ಇನ್ನು ಮುಂದೆ ತನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಇದುವರೆಗೆ ಇದ್ದ ನಂಬಿಕೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟಳು. ಹೇಗಾದರೂ ತನ್ನ ಕುಟುಂಬವನ್ನು ನಾಶ ಮಾಡಿದವನ ಪ್ರಾಣ ತೆಗೆದುಬಿಟ್ಟು ಆಮೇಲೆ ತನ್ನ ಪ್ರಾಣ ಹೋಗಬೇಕು ಎಂಬ ದೃಢ ನಿರ್ಧಾರದೊಂದಿಗೆ ಈಗ ಒಳಗೆ ಹೋದಳು. ಅಲ್ಲಿ ಇಬ್ಬರು ಬ್ಯೂಟಿಷಿಯನ್ಗಳಿದ್ದರು. ಅವಳು ನಿರೀಕ್ಷಿಸಿಯೇ ಇರಲಿಲ್ಲ. ಅರ್ಥವಾಗದೆ ಅವರನ್ನು ನೋಡಿದಳು. ಮ್ಯಾಮ್, ನೀವು ಸ್ನಾನ ಮಾಡಿ ಈ ಡ್ರೆಸ್ ಬದಲಾಯಿಸಿಕೊಂಡು ಬನ್ನಿ ಎಂದಾಗ
ಅದನ್ನು ತೆಗೆದುಕೊಂಡು ಅಲ್ಲಿದ್ದ ಕ್ಯಾರವ್ಯಾನ್ ಒಳಗೆ ಮಾಡರ್ನ್ ಬಾತ್ರೂಮ್ಗೆ ಹೋದಳು. ಕ್ಯಾಮರಾ ಏನಾದರೂ ಇದೆಯಾ ಎಂದು ಒಮ್ಮೆ ಪರೀಕ್ಷಿಸಿ ನೋಡಿದಳು. ಅಲ್ಲಿ ಯಾವುದೇ ಕ್ಯಾಮರಾಗಳು ಇರಲಿಲ್ಲ. ಆಮೇಲೆ ಸ್ನಾನ ಮಾಡಿ ತಯಾರಾಗಿ ಹೊರಬಂದು ಅಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡಳು. ಅವಳು ಅಲ್ಲಿಂದ ಹೊರಬರಲು ಇಬ್ಬರು ಮಹಿಳೆಯರು ಅವಳನ್ನು ಕರೆದುಕೊಂಡು ಹೋಗಿ ಮದುವೆಗೆ ತಯಾರು ಮಾಡಿದರು. ಬಂದೂಕಿನೊಂದಿಗೆ ಒಬ್ಬ ಮಹಿಳಾ ಬಾಡಿಗಾರ್ಡ್ ಅವಳ ಪಕ್ಕದಲ್ಲಿಯೇ ನಿಂತಿದ್ದಳು. ಅವಳು ಅಲುಗಾಡದ ಶಿಲೆಯಂತೆ ಇದ್ದಳು. ಅವಳ ಮೇಕಪ್ ಮುಗಿಯುವುದಕ್ಕೂ ಸರಿಯಾಗಿ ಆ ಕ್ಯಾರವನ್ ಒಂದು ಅತಿ ದೊಡ್ಡ ಬಂಗಲೆಯ ಗೇಟ್ ಒಳಗೆ ಹೋಗಿ ನಿಂತಿತ್ತು. ಈ ಕತೆ ಇನ್ನು ಮುಂದುವರಿಯುವುದು.